ನಮಸ್ಕಾರ. ನಾಡಿನ ಜನತೆಗೆ ನಮಸ್ಕಾರ. ಸಾಧಾರಣವಾಗಿ ನಿಮಗೆಲ್ಲ ಗೊತ್ತಿದೆ, 13/11/2024 ರಾಧಮ್ಮ ಮುತ್ತುಸ್ವಾಮಿ ಅವರ ಮನೆಯನ್ನು ಹೊಡೆದಾಕಿ ಧ್ವಂಸ ಮಾಡಿದ್ರು. ಅದರ ಪ್ರಕರಣ ಅಂದರೆ ಯಾರು ರೇಣುಕಾ ವಿಶ್ವನಾಥರ ಮೇಲೆ ಕೋರ್ಟ್ ಆದೇಶ ಇರೋದು. ರಾಧಮ್ಮ ಮುತ್ತುಸ್ವಾಮಿ ಮನೆಯನ್ನು ಹೊಡೆದಾಕಿದ್ರು. ಅದ್ರ ಮೇಲೆ ತನಿಖೆ ಮಾಡಿದ್ರು, ಅಲ್ಲಿ ಹೋರಾಟ ಮಾಡಿದ್ವು, ಏನೇನೋ ಮಾಡಿದ್ವು. ಮತ್ತು ನಂತರ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ. ಆದರೆ ಈಗ ಇತ್ತೀಚೆಗೆ 24/12/26 AC ಆಫೀಸ್ಗೆ ಮುಂಚೆನೇ ನಾವು ಅಪ್ಲಿಕೇಶನ್ ಕೊಟ್ಟಿದ್ವು. ಅಂದರೆ ನಾವು 1 ತಿಂಗಳು ಗಡುವು ಕೊಡ್ತೇವೆ, ನಮಗೆ ಈ ಪ್ರಕರಣದ ಬಗ್ಗೆ ತನಿಖೆ ಮಾಡಿ ನಮಗೆ ವರದಿ ಕೊಡಿ, ಅದಕ್ಕೊಂದು ದಾರಿ ತೋರಿಸಿ ಅಂತೇಳಿ ಕೊಟ್ಟಿದ್ದು. ಆದರೂ ಅದಕ್ಕೂ ಕೊಡಲಿಲ್ಲ. ಇಲ್ಲಾಂದರೆ ನಾವು ಬಂದು ಇಲ್ಲಿ ಸತ್ಯಾಗ್ರಹ ಕೂರ್ತೀವಿ ಅಂತೇಳಿ ನಾವು ಅಲ್ಲಿ ಸತ್ಯಾಗ್ರಹ ಕೂತಿದ್ದೆವು. 13 ದಿವಸ ಚಿಲ್ಲರೇನೋ 15 ದಿವಸ ನಾವು ಅಲ್ಲಿ ಕೂತಿದ್ವು. ಅಲ್ಲಿ AC ಅವರು ಹಾಗೂ AC ಅವರು ಮತ್ತು ಅಶೋಕ್ ರೈ ಅವರ ಮುಖಾಂತರ ನಮ್ಮ ಧರಣಿಯನ್ನು ಮುಕ್ತಾಯಗೊಳಿಸಿ ಅಂತ್ಯಗೊಳಿಸಿ ನಿಮಗೆ ಏನು ಆ ಸ್ಥಳ ಉಂಟು ಆ ಜಾಗವನ್ನು ನಿಮ್ಮ ಹೆಸರಿಗೆ ಮಾಡಿಕೊಡೋದು ಮತ್ತು ರಾಜೀವ್ ಗಾಂಧಿ ವಸತಿ ಅಡಿಯಲ್ಲಿ ಒಂದು ಮನೆ ಕಟ್ಟಿಕೊಡೋದು ಅಂತೆಲ್ಲ ಹೇಳಿ ಭರವಸೆ ಕೊಟ್ಟು ನಮ್ಮನ್ನು ಧರಣಿಯಿಂದ ಮುಕ್ತಾಯಗೊಳಿಸಿ ನಮ್ಮನ್ನು ಇವರನ್ನು ಅಪ್ಪ ಅಮ್ಮನು ಕಳಿಸಿಕೊಟ್ಟಿದ್ದು. ಆದರೆ ಇದುವರೆಗೂ ತಹಸೀಲ್ದಾರ್ ಆಗಲಿ ಪಂಚಾಯತಿಯಿಂದ ಆಗಲಿ ಯಾರೂ ಬರಲಿಲ್ಲ. ಹಾಗೆ 3ನೇ ತಾರೀಕು ಕಳೆದ ತಿಂಗಳು 3ನೇ ತಾರೀಕು ಬಂದಿದ್ದಾರಂತೆ. ಯಾರು RI ಅಂತೇಳಿ ಬಂದು VA RI ಬಂದಿದ್ದಾರಂತೆ. ಬಂದು ಸರ್ವೆ ಮಾಡಿಕೊಂಡು ಇವ್ರನ್ನ ಫೋಟೋ ತಕೊಂಡು ಹೋಗಿದ್ದಾರೆ. ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತೆ, ಇಲ್ಲಿ ಈ ಸ್ಥಳದಲ್ಲಿ ಯಾರು ರಾಧಮ್ಮ ಮುತ್ತುಸ್ವಾಮಿ ಯಾರು ವಾಸ್ತವಿಲ್ಲ ಅಂತೇಳಿ. ಅಲ್ಲ ಸ್ವಾಮಿ, ಇದ್ದ ಮನೆನೇ ಹೊಡೆದು ಪುಡಿ ಮಾಡಿ ಧ್ವಂಸ ಮಾಡಿ ಬೀದಿ ತಂದು ಒಗಾಸಿ ಬಿಟ್ಟು ಧರಣಿ ಕೂತಿದ್ದೀವಿ, ಇಷ್ಟೆಲ್ಲ ಲೋಕಲ್ಲ ನೋಡ್ತಾ ಇದೆ. ಹೀಗೆ ಹೇಳ್ತಾರೆ ಅಲ್ಲಿ ಯಾರು ವಾಸ್ತವ ಇಲ್ಲ. ಮತ್ತೆ ಯಾಕೆ ನಾವು ಧರಣಿ ಕೂತದ್ದು ಯಾಕೆ? ಧರಣಿ ಕೂತದ್ದು ಯಾಕೆ? ಕೇಳ್ತಾ ಇರೋದು ಯಾಕೆ? ಹೀಗೆ ಹೇಳ್ತಾರೆ. ಈಗ ಬರೆದು ಕೊಟ್ಟಿದ್ದಾರಂತೆ, ಇಲ್ಲಿ ಈ ಜಾಗದಲ್ಲಿ ಯಾರು ವಾಸ್ತವ ಇಲ್ಲ. ಮತ್ತೆ ಇಲ್ಲಿ ಈ ಜಾಗದಲ್ಲಿ ವಾಸ್ತವ ಇರೋದು ಯಾರು? ಈಗ ಕುಟುಂಬದವರು ಇದ್ದಾರಾ ಇಲ್ಲಿ? ನಮಗೆ ಈ ಜಾಗದಲ್ಲಿ ಇವರು ನಾವು ಇದ್ದೇವೆ, ನಮಗೆ ಈ ಜಾಗ ಮಾಡಿ ಕೊಡಿ ಅಂತ ಕೇಳಿ ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟು ಸತ್ಯಾಗ್ರಹ ಕುತ್ತನ ಅಲ್ಲಿಗೆ ಬಂದದ್ದು. ಅಶೋಕ್ ರೈ ಹಾಗೂ ಶಾಸಕರಾದ ಅಶೋಕ್ ರೈ ಅವರು ಹಾಗೂ AC ಅವರು ಭರವಸೆ ಕೊಟ್ಟ ಇದಕ್ಕೆ ನಾವು ಎದ್ದು ಬಂದ. ಇಲ್ಲಾಂದ್ರೆ ನಾವು ಅಲ್ಲಿ ಇನ್ನೂ ಇರ್ತಿದ್ವು, ನಾವು ಇನ್ನೂ ಏನೇನು ಮಾಡಬೇಕು ಮಾಡ್ತಿದ್ವು. ನಾವು ಅವರ ಭರವಸೆ ಮೇರೆಗೆ ಇಲ್ಲಿಗೆ ಬಂದು ಇದ್ದೀವಿ. ಆದರೆ ಇವತ್ತುವರೆಗೂ ಬಂದಿಲ್ಲ. ಈ 3ನೇ ತಾರೀಕು RI ಬಂದು ಈ ಥರ ಒಂದು ರಿಪೋರ್ಟ್ ಕೊಟ್ಟಿದ್ದಾರಂತೆ. ಅದರ ನಂತರ ಇವತ್ತು PDO ಮತ್ತು ಮೇಡಮ್ ಅವರು ಯಾರಿದ್ದಾರೆ ಅವ್ರು ಗೊತ್ತಿಲ್ಲ, ಹೆಲ್ಪರ್ ಯಾರು ಏನಂತ ಗೊತ್ತಿಲ್ಲ ನಮಗೆ. ಅವ್ರು 2 ಜನ ಬಂದು PDO ಮೋಹನ್ ಕುಮಾರ್ ಅವ್ರು ಬಂದ್ಬಿಟ್ಟು ಏನೋ ಒಂದು ಪತ್ರ ಇಟ್ಕೊಂಡು ತೋರಿಸ್ತಾರೆ. RI ಅವರು ನೋಡ್ರಿ, ಇಲ್ಲಿ 2000 ಹೋದ ವರ್ಷ ಅಲ್ಲ ಆಚೆ ವರ್ಷ ಅಲ್ಲ, ಇದೇ ಕಳೆದ ತಿಂಗಳು 26ನೇ ತಾರೀಕು ರಿಪೋರ್ಟ್ ಕೊಟ್ಟಿದ್ದಾರೆ ತಹಸೀಲ್ದಾರಿಗೆ, ಈ ಜಾಗದಲ್ಲಿ ಯಾರು ವಾಸ್ತವ ಇಲ್ಲ ಅಂತೇಳಿ. ಹಾಗಾದ್ರೆ ಇಲ್ಲಿ ಯಾರಪ್ಪ ವಾಸ್ತವ ಇರೋದು? RI. ಈ ಜಾಗ ಬೇಕು, ಇಲ್ಲಿ ಇದ್ದೇವೆ ನಾವು, ಈ ತರ ಸಾಯ್ತಾ ಇದ್ದೇವೆ, ನೀರಿಲ್ಲ, ಕರೆಂಟ್ ಇಲ್ಲ, ಮನೆ ಹೊಡೆದ ಪುಡಿ ಮಾಡಿ ಹಾಕಿ ಹೋಗಿದ್ದೀರಾ ನೀವು. ನೋಡಿ ಮನೆಯೆಲ್ಲ ಅವತ್ತೇ ಹೊಡೆದಾಗಿದ್ದು ಮನೆ ಹಾಗೆ ಉಂಟು, ಅದನ್ನು ಮುಟ್ಲಿಕ್ಕೆ ಹೋಗ್ಲಿಲ್ಲ. ಎಲ್ಲೊಂದು ಶೆಡ್ ಉಂಟು ನೋಡಿ, ಆ ಶೆಡ್ ಅಲ್ಲಿ ಮಲಗ್ತಾರೆ. ಮೊನ್ನೆ ಮಳೆ ಗಾಳಿ ಬಂದು 4 ದಿವಸ ಜ್ವರದಲ್ಲಿ ಹಾಸ್ಪಿಟಲ್ ಇದ್ರು. RI ಬರೆದು ಕೊಡ್ತಾರಂತೆ, ಇಲ್ಲಿ ಯಾರು ಇಲ್ಲ ಅಂತೇಳಿ. AC ಅವರು ಹೇಳಿದ್ದಾರೆ ಆ ಜಾಗ ಮಾಡಿ ಕೊಡ್ತೇವೆ, ಶಾಸಕರು ಹೇಳಿದ್ರು. ಆಗ ಈ ಶಾಸಕರು ಹೇಳಿದ್ರು ಈ ಜಾಗ ಮಾಡಿ ಕೊಡ್ತೇವೆ, ನೀವು ಯಾವ್ದು ಇದಕ್ಕೆ ಮುಂದೆ ಹೋಗುದು ಬೇಡ, ನಾವಿದ್ದೇ ಮಾಡಿ ಕೊಡ್ತೇವೆ. ಇವತ್ತು ಸಹ ಹೇಳಿದ್ದೇನೆ, ನೋಡುವ ಅವ್ರು ಏನು ಮಾಡ್ತಾರೆ, ನೋಡುವ, ನಾನು ಇದ್ದೇನೆ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಆದರೆ ಇವತ್ತು ಮೋಹನ್ ಕುಮಾರ್ ಅವ್ರು ಬಂದು ಅವ್ರ ಪತ್ರ ನನಗೆ ತೋರಿಸೋದಿಲ್ಲ, ಈಗ ಮುಚ್ಚಿಟ್ಕೊಂಡು ಈಗ ತೋರಿಸಿ ನೋಡಿ ಹೇಳ್ತಾರೆ. ಈಗ RI ಅವರು ಲಿಖಿತವಾಗಿ ಬರೆದು ಕೊಟ್ಟಿದ್ದಾರೆ, ಇಲ್ಲಿ ವಾಸವ ಇಲ್ಲ ಅಂತೇಳಿ. ಆದರೆ ಈ ಜಾಗ ಯಾರಿಗೆ ಮಾರಲಿಕ್ಕೆ ಯಾರ ಕುಮ್ಮಕ್ಕು ಏನಿದೆ ಅಂತ ನಮಗೆ ಗೊತ್ತಾಗಬೇಕು. ಮತ್ತೆ ಈ ಜಾಗ ಆದಷ್ಟು ಬೇಗ, ಇಲ್ಲ ಅಂದ್ರೆ ಇನ್ನು ಮುಂದೆ ತಹಸೀಲ್ದಾರ್ ಆಫೀಸ್ ಮುಂದೆ ಬಂದು ಮತ್ತೆ ನಾವು ಧರಣಿ ಕೂರ್ಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ. ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತೀನಿ. ನೋಡಿ, ಎಚ್ಚೆತ್ತುಕೊಳ್ಳಿ, ನಮಗೆ ಒಂದು ನ್ಯಾಯ ಕೊಡಿ.